ಯಾವ ಚಿಕನ್ ಕಬಾಬು ಇದ್ರ ಮುಂದೆ ಇಲ್ಲ. ಅಷ್ಟು ರುಚಿಯಾಗಿರುತ್ತೆ ಈ ಹಲಸಿನ ಬಡಕಿನ ಕಬಾಬು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವೇನಾದರೂ ವೆಜಿಟೇರಿಯನ್ ಆಗಿದ್ದರೆ ಖಂಡಿತ ಈ ಕಬಾಬ್ನ ಟ್ರೈ ಮಾಡಿ. ಮೊದಲು ನಾನಿಲ್ಲಿ ಹಲಸಿನ ಬಡಕನ್ನು ತಗೊಂಡಿದ್ದೀನಿ. ಇದನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಮೇಲೆಲ್ಲ ಸಿಪ್ಪೆನ ತೆಗೆದುಬಿಟ್ಟು ಮಧ್ಯದಲ್ಲಿರುವಂಥ ದಿಂಡನ್ನು ತೆಕ್ಕೋತಾ ಇದ್ದೀವಿ. ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ ಸಣ್ಣ ಸಣ್ಣ ಪೀಸ್ಗಳಾಗಿ. ಉಪ್ಪು ಹಾಕಿಬಿಟ್ಟು ನೀರಿಗೆ ಇದನ್ನು ಹಾಕ್ಕೊಂಡು ನಂತರ ಕಟ್ ಮಾಡಿರೋ ಪೀಸನ್ನು ಗ್ಯಾಸ್ ಮೇಲಿಟ್ಟು ಕುದಿಸ್ಕೋಬೇಕಾಗತ್ತೆ 4 ನಿಮಿಷ. ಈ ರೀತಿ 4 ನಿಮಿಷ ಬೇಯಿಸಿ ತಗೋಬೇಕು. ಬೆಂದಿರುವಂಥ ಈ ಬಡ್ಕನ್ನು ತಗೊಂಡು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಇಲ್ಲಿ 4 ಟೇಬಲ್ ಸ್ಪೂನಷ್ಟು ಮೈದಾನ ನಾನಿಲ್ಲಿ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನಷ್ಟು ನಾನು ಅಚ್ಚಕಾರದ ಪುಡಿನ ಹಾಕೋತಾ ಇದ್ದೀನಿ. ನಂತರ ಇಲ್ಲಿ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀವಿ. ಅನಂತರ ಮೊಸರನ್ನ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮೊಸರಿನ ಬದಲಾಗಿ ನಿಂಬೆಹಣ್ಣನ್ನು ಸಹ ಹಾಕೋಬೋದು ಇಲ್ಲಿ. ನೆಕ್ಸ್ಟ್ ನಾನು ಇದಕ್ಕೆ ಕಾರ್ನ್ಫ್ಲೋರ್ನ 4 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಮೈದಾ ಮತ್ತು ಕಾರ್ನ್ಫ್ಲೋರ್ನ ಈಕ್ವಲ್ ಕ್ವಾಂಟಿಟಿಲಿ ಹಾಕಬೇಕು. ಎರಡು ಸಮವಾಗಿರಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಬೇಕನ್ಸಿದ್ರೆ 1 ರಿಂದ 2 ಸ್ಪೂನಷ್ಟು ನೀರನ್ನು ಹಾಕಿ ಇದನ್ನು ಪೇಸ್ಟ್ ರೀತಿ ಕಲಿಸ್ಕೋಬೇಕು. ನಾನಿಲ್ಲಿ ಬೇಯಿಸಿರುವಂಥ ಹಲಸಿನ ಬಡಕನ್ನು ಹಾಕ್ಕೊಂಡು ಸ್ವಲ್ಪ 1 ಸ್ಪೂನಷ್ಟು ನೀರನ್ನ ಹಾಕಿದ್ದೀನಿ. ಸ್ಟಾರ್ಟಿಂಗ್ಗೆ ನೀರನ್ನ ಜಾಸ್ತಿ ಹಾಕಬೇಡಿ. ಒಂದು ವೇಳೆ ಏನಾದರೂ ತೆಳುವಾಗಿಬಿಟ್ರೆ ನೀವಿಲ್ಲಿ ಕಾರ್ನ್ಫ್ಲೋರ್ನ ಮತ್ತೆ ಹಾಕಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ. ಈಗ ಇವೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾವು. ನಾನಿಲ್ಲಿ ಸ್ವಲ್ಪ ಖಾರ ಪುಡಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈ ಹದಕ್ಕೆ ಇರಬೇಕು. ಎಲ್ಲ ಅಂಟೋ ರೀತಿ ಇರಬೇಕು ಹಲಸಿನ ಬಡಕಿಗೆ. ಈಗ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ ಮೇಲೆ ನಾವಿಲ್ಲಿ ಒಂದೊಂದನ್ನೇ ಹಾಕ್ತಾ ಇದ್ದೀವಿ ಕಬಾಬ್ಗಳನ್ನು. ನೋಡಿ, ಹಲಸಿನ ಬಡಕಿನ ಕಬಾಬ್ನ ನಾವಿಲ್ಲಿ ಎಣ್ಣೆಗೆ ಹಾಕ್ತಾ ಇದ್ದೀವಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಈಗ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯೋದಕ್ಕೆ ಬಿಡಬೇಕು. ಪೂರಿನ ಐ ಫ್ಲೇಮಲ್ಲಿ ಇಡಬೇಡಿ. ಯಾವಾಗಲೂ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸೋದ್ರಿಂದ ಒಳಗೂ ಸಹ ಚೆನ್ನಾಗಿ ಬೇಯುತ್ತೆ. ಎರಡೂ ಕಡೆನೂ ತಿರುಗಿಸ್ತಾ ಇದನ್ನು ಬೇಯಿಸಬೇಕಾಗುತ್ತೆ. ನೋಡಿ, ಹಲಸಿನ ಬಡಕಿನ ಕಬಾಬು ಬೆಂದಿದೆಯಾ ಇಲ್ವಾ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ಬಬಲ್ಸ್ ಎಲ್ಲ ನೋಡಿ, ಸಣ್ಣ ಸಣ್ಣ ಗುಳ್ಳೆಗಳು ಬರ್ತಿದೆಯಲ್ಲ ಎಣ್ಣೆಲಿ, ಇದು ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಬೆಂದಿದೆ ಅಂತ. ನೋಡಿ, ಪೂರ್ತಿಯಾಗಿ ಸ್ವಲ್ಪ ಕಡಿಮೆ ಆದಮೇಲೆ ನಾವು ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಸಹ ಬಂದಿದೆ. ಈಗ ಇದನ್ನು ತೆಗೆದು ಸರ್ವ್ ಮಾಡ್ತಾ ಇದ್ದೀವಿ. ನೀವು ಸಹ ಇನ್ಸ್ಟೆಂಟಾಗಿ ಈ ಹಲಸಿನ ಬಡಕಿನ ಕಬಾಬ್ನ ಟ್ರೈ ಮಾಡಿ. ಯಾವ ರೀತಿ ಬಂತು ಅಂತ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ರಜನಿ ಅಡಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್